ಎಲ್ರಿಗೂ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವೀಕೆಂಡ್, ಹಾಗಾಗಿ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾವಿವತ್ತು ತೋಟಕ್ಕೆ ಬಂದಿದ್ದೀವಿ. ನಾವಿವತ್ತು ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಯಾಕಂದರೆ ಇವತ್ತು ಮೊದಲೇ ಹೊಂಬಾಳೆ ಹೊಡೆದು ಅವೆಲ್ಲ ಕಾಯಾಗಿರ್ತದಲ್ಲ, ಅವ್ನು ಕೀಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅಲ್ಲಲ್ಲೇ ಒಂದೊಂದು ಹೊಡೆದಿದ್ದಾವೆ, ಅವನ್ನ ಜಸ್ಟ್ ಕಿತ್ಕೊಂಡು ಅಂತ ಬಂದಿದ್ದೀವಿ. ಇಲ್ಲ ಅಂದರೆ ಯಾಕೆಂದರೆ ಬಿಟ್ಬಿಟ್ರೆ ಗೋಟಾಗ್ಬಿಡ್ತವೆ. ಅದಕ್ಕೋಸ್ಕರ ನಾವಿವತ್ತು ಬಂದು ನಾವೇ ಕೀಳ್ತಾ ಇದ್ದೀವಿ. ಅದಕ್ಕೆ ಅಂತಲೇ ಸಿಂಪಲ್ಲಾಗಿ ಒಂದು ಏನು ನೀಲಗಿರಿ ಒಂದು ಚಿಕ್ಕ ಕಡ್ಡಿನೇ ಕಟ್ಕೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಅವೆಲ್ಲ ತುಂಬ ದೊಡ್ಡ ಮರಗಳೇನಲ್ಲ. ಹಾಗೆ ಒಂದು ವೈರ ಹಾಕೊಂಡ್ಬಿಟ್ಟು ದುಡ್ಡನ್ನ ಕಟ್ಕೊಂಡಿದ್ದೀನಿ. ಇವಾಗ ನೋಡೋಣ, ಕೀಳೋಣ ಅಂತ ಬಂದಿದ್ದೀನಿ. ಸೊ ಇದೇ ನಮ್ಮ ಇವತ್ತಿನ ಏನು ರೋಟಿ ಕಡ್ಡಿ, ಜಾವನಿಗೆ ಏನೇನೋ ಕರೀತಾರಲ್ಲ, ಸೊ ನಾವಿದನ್ನ ರೋಟಿ ಕಡ್ಡಿ ಅಂತ ಇವತ್ತು ಈ ನೀಲಗಿರಿ ಕಡ್ಡಿನೇ ನಮಗೆ ರೋಟಿ ಕಡ್ಡಿ. ಬನ್ನಿ, ನಾವು ಹಿಂಗೆ ಅಡ್ಡಿಕಾಯಿ ಕೀಳ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಮ್ ಆನ್. ಈ ಥರ ಇಸಿದಾಗ ಸ್ವಲ್ಪ ಹಾರ್ಡ್ ಅನ್ನಿಸ್ಬೇಕು, ಉಗುರು ಒಳಗೆ ಹೋಗ್ಬಾರ್ದು. ಆವಾಗ ಇದು ಫೈನ್ ಬಂದಿದೆ ಅಂತ ಅರ್ಥ. ನಾವಿವಾಗ ಉಗುರೋ ಕಾರಣ ತುಂಬ ಏನು ಅಡಿಕೆಕಾಯಿ ಇರಲಿಲ್ಲ. ಮೊದಲು ಹೊಂಬಾಳೆ ಹೊಡೆದಿರೋ ಅಡಿಕೆಕಾಯಿಗಳು ಮಾತ್ರ ಬಿದ್ದಿದ್ವು. ಒಂದು 5 ರಿಂದ 6 ಇಲ್ಲ ಮ್ಯಾಕ್ಸಿಮಮ್ 7 ಗೊನೆ ಸಿಗ್ಬೋದು ಅಂತ ಹೋಗಿದ್ವಿ. ನೋಡಿ, ನಮ್ಮನೆಯವರು ಒಂದು ಗೊನೆಯಿಂದ ಒಂದೇ ಕಾಯಿನ ಕಿತ್ತು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದು ಓಕೆ ಅನಿಸಿದ್ರೆ ಮಾತ್ರ ನಾವು ಆ ಗೊನೆನ ಕೀಳ್ತಾ ಇದ್ವಿ. ಲಾಸ್ಟ್ ವೀಕ್ ಬಂದಾಗ ಒಂದಷ್ಟು ನೋಡಿದ್ವಿ, ಆವಾಗ ಇದು ಸ್ವಲ್ಪ ಎಳೆದಾಗಿತ್ತು. ಈ ವೀಕ್ ಅದನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇವತ್ತು ಅದೆಲ್ಲನ ಚೆನ್ನಾಗಿ ಬಲ್ತಿತ್ತು. ಸೊ ನಾವು ಅದನ್ನೆಲ್ಲ ಇವತ್ತು ಕಿತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಕಾಯೇನು ಜಾಸ್ತಿ ಇಲ್ಲ, ಅಲ್ಲಿ ಒಂದೊಂದು ಕಾಯಿ ಬಿಟ್ಟಿದೆ. ಅದನ್ನೆಲ್ಲ ಕಿತ್ಕೊಂಡೋಗಿ ನೀಟಾಗಿ ಅದನ್ನು ಸುಳಿದು ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಅಮೌಂಟ ನಮಗೆ ಸಿಗುತ್ತೆ. ನೋಡಿ, ಈ ರೀತಿ ಕಚ್ಚಿ ತೆಗಿಬೇಕು. ಆವಾಗ ಅದು ಓಕೆ ಆದರೆ ಮಾತ್ರ ಅದನ್ನು ಕೀಳೋದು. ಇಲ್ಲ ಅಂದರೆ ಇನ್ನೊಂದು ವಾರ ಅದನ್ನು ಬಿಟ್ಟರೆ ಇನ್ನೊಂದು ವಾರದಲ್ಲಿ ಅದು ಬಂದಿರುತ್ತೆ. ನೋಡಿ ಯಾವ ರೀತಿ ಕೀಳ್ತಾ ಇದ್ದಾರೆ ಅಂತ. ನನಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ನಮಗೆ ವೀಕೆಂಡ್ಸಲ್ಲಿ ರಜಾ ಸಿಕ್ಕಿದಾಗ ಊರಿಗೆ ಬರ್ತೀವಿ. ಊರಿಗೆ ಬಂದು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ನೋಡಿ, ಇದೊಂದು ಚಿಕ್ಕ ಗಿಡದಲ್ಲಿ ಕೈಗೆ ನೆಟ್ಕೋ ಥರನೇ ಇತ್ತು. ಅದನ್ನು ಅವರು ಚೆಕ್ ಮಾಡಿ ನೋಡ್ತಾ ಇತ್ತು. ಅದು ಅಷ್ಟೇ ನೋಡಿ ಬಂದಿದೆ, ಚೆನ್ನಾಗಿ ಗಟ್ಟಿಯಾಗಿದೆ. ಸಾಫ್ಟ್ ಆಗಿದ್ದರೆ ಅದನ್ನು ಕೀಳಲ್ಲ, ಈ ಥರ ಗಟ್ಟಿ ಇದ್ದರೆ ಅದನ್ನು ಕಿತ್ಕೊಂಡು ಹೋಗ್ತೀವಿ. ನಮಗೂ ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ವೀಕ್ ಫುಲ್ ನಾವು ಅಲ್ಲೇ ಟ್ರಾಫಿಕ್ಕು ಅದು ಇದು ಅಂತ ಓಡಾಡಿಕೊಂಡು ವೀಕೆಂಡ್ಸಲ್ಲಿ ಈ ರೀತಿ ಎಂಜಾಯ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ನೋಡಿ, ಸಿಕ್ಕಿದ ಗುಣಗಳನ್ನೆಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಅಲ್ಲೇ ಅಡಿಕೆಕಾಯಿನ ಬಿಡಿಸ್ಕೊತಾ ಇದ್ದೀವಿ. ನೋಡಿ, ಎಲ್ಲ ಕಿತ್ತು ಒಂದು ಚೀಲಕ್ಕೆ ತುಂಬ್ಕೋತಾ ಇದ್ವಿ. ತುಂಬ ಏನಿಲ್ಲ, ಒಂದು 5 ರಿಂದ 6 ಗೊನೆ ಸಿಕ್ಕಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಹತ್ರ ತೊಗೊಂಡೋಗೋಣ ಅಂತ ಒಂದು ಚೀಲಕ್ಕೆ ಹಾಕೋತಾ ಇದ್ದೀವಿ. ಇಲ್ಲೇ ಜಾಸ್ತಿ ಇದ್ದರೆ ಮನೆ ಹತ್ರನೇ ಕ್ಲೀನ್ ಮಾಡ್ಕೋತೀವಿ. ಇಲ್ಲಿ ಸ್ವಲ್ಪ ಇರೋದ್ರಿಂದ ತೋಟದಿಂದನೇ ಕ್ಲೀನ್ ಮಾಡ್ಕೊಂಡು ಹೋದರೆ ಮನೆ ಹತ್ರ ಸ್ವಲ್ಪ ಕಸ ಕಡಿಮೆ ಆಗುತ್ತೆ ಅಂತ ಅಷ್ಟೇ ಇಂಟೆನ್ಷನ್. ನೋಡಿ, ಒಂದು ಇಷ್ಟ ಆಗಿತ್ತು, ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಅದನ್ನು ಹಂಗೆ ಒಂದು ಸ್ವಲ್ಪ ದಾರ ಕಟ್ಟಿ ಹಂಗೆ ಒಂದು ಬ್ಯಾಗಿಗೆ ಇಟ್ಕೊಂಡು ಮನೆ ಕಡೆ ಹೊರಟ್ವಿ. ಇಲ್ಲಿಂದ ನಮ್ಮ ಮನೆ ತುಂಬ ಹತ್ರ ಇದೆ, ನಡ್ಕೊಂಡು ಹೋಗ್ಬೋದು. ಆದರೆ ನಾವಿವತ್ತು ಬೈಕಲ್ಲಿ ಬಂದಿದ್ವಿ. ಹಾಗಾಗಿ ಮನೆ ಹತ್ರ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಅಡಿಕೆಕಾಯಿ ತೊಗೊಂಡು ಹೊರಟ್ವಿ. ಈಗ ಮನೆ ಹತ್ರ ಹೋಗೋಣ.
ನೋಡಿ ಮನೆ ಹತ್ರ ಬಂದ ತಕ್ಷಣ ನನ್ನ ಹಸ್ಬೆಂಡ್ ಅವರು ನಾನೇ ಸುಳಿತೀನಿ ಇವತ್ತು ಅಡಿಕೆಕಾಯಿ ಅಂತ ಹೇಳಿ ಅವರೇ ಕೂತ್ಕೊಂಡು ಸುಳಿತಾ ಇದ್ದಾರೆ. ನನ್ನ ಮಗನೂ ಅಲ್ಲೇ ಹೋಗಿದ್ದಾನೆ. 2 ಬುಟ್ಟಿ ತೊಗೊಂಡಿದ್ದಾರೆ. ಒಂದು ಬುಟ್ಟಿ ಸಿಪ್ಪೆ ಹಾಕೋದಕ್ಕೆ, ಇನ್ನೊಂದು ಅಡಿಕೆಕಾಯಿನ ಸುಳಿದಿರೋದನ್ನು ಹಾಕ್ಕೊಳ್ಳೋದಕ್ಕೆ. ಒಂದೇ ಸರಿ ಬುಟ್ಟಿಗೆ ಹಾಕ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಸಿಪ್ಪೆನೆಲ್ಲ ಮತ್ತೆ ಇನ್ನೊಂದು ಸರಿ ಬಾಚಬೇಕು ಅನ್ನೋದು ಇರಲ್ಲ. ನೋಡಿ ಯಾವ ರೀತಿ ಸುಳಿತಾ ಇದ್ದಾರೆ ಅಂತ. ನನ್ನ ಮಗ ಅಂತೂ ಅಲ್ಲೇ ಆಟ ಆಡ್ತಾ ಇದ್ದ. ನೋಡಿ ತುಂಬ ಸಿಂಪಲ್. ಅವರಿಗೂ ಇನ್ನೂ ಇವಾಗ ಸ್ಟಾರ್ಟಿಂಗಲ್ಲಿ ಅಷ್ಟೇನು ಫಾಸ್ಟಾಗೆಲ್ಲ ಸುಳಿಯೋಕ್ಕೆ ಬರಲ್ಲ. ಹಿ ವಿಲ್ ಟ್ರೈ ಅಷ್ಟೇ. ಸ್ವಲ್ಪ ಇರೋದ್ರಿಂದ ನಾವೇ ಸುಳ್ಕೊಂಡ್ವಿ. ನಮ್ಮಮ್ಮ ಅಡಿಕೆಕಾಯಿ ಸುಳಿ ಹತ್ರ ಹೋಗ್ಬೇಡ ಅಂತ ನನ್ನ ಮಗನಿಗೆ ಹೇಳ್ತಾಯಿದ್ರು. ಆದರೆ ಅವನು ಅಲ್ಲಿಗೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟ. ನಾನಿಲ್ಲ ಕೂತ್ಕೋತೀನಿ ಪಪ್ಪನ ಹತ್ರ ಅಂತ. ನೋಡಿ ಸುಳಿತಾ ಇದ್ದಾನೆ. ಈ ರೀತಿ ಅದರಲ್ಲಿ ಒಂದಷ್ಟು ಗೋಟು ಸಹ ನಮಗೆ ಸಿಕ್ಕಿತ್ತು. ಒಂದು ಗೊನೆ ಫುಲ್ ಗೋಟಾಗಿ ಹೋಗಿತ್ತು. ಅದು ನಾವು ಲಾಸ್ಟ್ ವೀಕೇ ತೆಗಿಬೇಕಿತ್ತು. ಆದರೆ ಲಾಸ್ಟ್ ವೀಕ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬಂದಿರಲಿಲ್ಲ. ಹಾಗಾಗಿ ನೋಡಿ ಇಷ್ಟಾಗಿದೆ ಸುಳಿದಿರೋ ಅಷ್ಟು. ಒಣಗಿಸಿದ ಮೇಲೆ ಹೆಚ್ಚು ಕಡಿಮೆ 1 ರಿಂದ 1.5 kg ಆಗೋಷ್ಟು ಚೆನ್ನಾಗಿರೋ ಅಡಿಕೆ ಸಿಕ್ಕಿದೆ. ನೋಡಿ ಇಷ್ಟು ಗೋಟ್ ಸಿಕ್ಕಿದೆ. ಇದನ್ನು ಹಾಗೆ ಬಿಸಿಲಲ್ಲಿ ಒಣಗ್ಸೋಕೆ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ವೀಕ್ ಬಂದಾಗ ಇನ್ನೂ ಒಂದು 5-6 ಗೊನೆ ಸಿಗುತ್ತೆ. ಅದು ಮತ್ತು ಇದನ್ನು ಎರಡನ್ನೂ ಸೇರಿಸಿ ಬೇಯಿಸೋಣ ಅಂತ ಹೇಳಿ ಇದನ್ನು ಬೇಯಿಸಲಿಲ್ಲ. ಹಾಗೆ ಹಸಿ ಅಡಿಕೆನೇ ಒಣಗಾಕ್ಸ್ತಾ ಇದ್ದೀವಿ. ನೋಡಿ ಈ ರೀತಿ. ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.